ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ ತಪ್ಪುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಒಂದು ಘಟನೆ ನಡೆದಿದೆ. ಕೆಪಿಟಿಸಿಎಲ್ ನಿರ್ಲಕ್ಷ್ಯ, ಬೃಹತ್ ಗುಂಡಿಗೆ ಬಿದ್ದ ಬೈಕ್ ಸವಾರ. ಅಂಡರ್ಗ್ರೌಂಡ್ ಕೇಬಲ್ ಕಾಮಗಾರಿಗೆ ಅಂಥೇಳಿ ಈ ಗುಂಡಿಯನ್ನು ಅಗೆಯಲಾಗಿತ್ತು. ಗುಂಡಿ ಕಾಣದೆ ಗುಂಡಿಯೊಳಗೆ ಬೈಕ್ ಸವಾರ ಬಿದ್ದಿದ್ದಾನೆ, ಪೆಟ್ಟು ಮಾಡಿಕೊಂಡಿದ್ದಾನೆ. ಬೈಕ್ ಸವಾರನ ಕಿವಿಗೆ ತಲೆಗೆ ಗಾಯವಾಗಿದೆ. ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಂತಹ ಘಟನೆ ಇದು. ಕೆಪಿಟಿಸಿಎಲ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ವಾಹನ ಸವಾರ ಈಗ ಬಿದ್ದಿರುವಂತಹದ್ದು, ಆತನಿಗೆ ಗಾಯವಾಗಿರುವಂಥದ್ದು. ಅದು ಸಣ್ಣ ಪುಟ್ಟ ಗುಂಡಿ ಅಲ್ಲ, ಅದು ಎಷ್ಟು ಆಳ ಇದೆ ಅನ್ನೋದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಅಂಥ ಆಳದ ಗುಂಡಿ ಒಳಗೆ ಬೈಕ್ ಸವಾರ ಬಿದ್ದಿರುವಂಥದ್ದು. ಗುಂಡಿ ತೋಡಿದ ಮೇಲೆ ಅಟ್ಲೀಸ್ಟ್ ಅಲ್ಲಿ ಬ್ಯಾರಿಕೇಡ್ ಹಾಕೋದು, ಸೂಚನಾ ಫಲಕವನ್ನು ಹಾಕೋದು ಅಥವಾ ಟೇಪ್ ಕಟ್ಟೋದು ಏನೋ ಒಂದು ಮಾಡಬೇಕಿತ್ತು. ಅದನ್ನು ಮಾಡದೇ ಇರುವಂತಹ ಪರಿಣಾಮ ಈಗ ಬೈಕ್ ಸವಾರರೊಬ್ಬರು ಗಾಯಗೊಂಡಿದ್ದಾರೆ. ಕೆಪಿಟಿಸಿಎಲ್ ಅಧಿಕಾರಿಗಳ ಬೇಜವಾಬ್ದಾರಿ ನಿರ್ಲಕ್ಷ್ಯತನಕ್ಕೆ ಬೈಕ್ ಸವಾರನೊಬ್ಬ ಆಳವಾಗಿರುವಂತಹ ಗುಂಡಿಗೆ ಬಿದ್ದಿದ್ದಾನೆ. ಗಂಭೀರ ಗಾಯಗಳಾಗಿದ್ದಾವೆ. ಆತನನ್ನ ಸರ್ಕಾರಿ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೈಕ್ನ ಮೂಲಕವಾಗಿ ಇದೇ ರಸ್ತೆಯಲ್ಲಿ ಸಂಚಾರ ಮಾಡ್ತಾ ಇದ್ದ, ಆದರೆ ಮುಂದೆ ಗುಂಡಿ ಇರೋದು ಗಮನಿಸಿಲ್ಲ. ಸೊ ಹಾಗಾಗಿ ರಸ್ತೆಯ ಪಕ್ಕದಲ್ಲೇ ಬೈಕ್ ಮೇಲೆ ಬರ್ತಾ ಇದ್ದ ಗುಂಡಿ ಕಾಣದೆ ನೇರವಾಗಿ ಈ ಒಂದು ಆಳವಾಗಿರುವಂತಹ ಗುಂಡಿಗೆ ಬಿದ್ದಿದ್ದಾನೆ. ಕೆಪಿಟಿಸಿಎಲ್ ನಿಂದ ಯುಜಿ ಕೇಬಲ್, ಅಂಡರ್ ಗ್ರೌಂಡ್ ಕೇಬಲ್ ಕಾಮಗಾರಿ ಕಾರ್ಯ ಇಲ್ಲಿ ಆಗ್ತಾ ಇದೆ. ಈ ಭಾಗದಲ್ಲಿ ಈ ಒಂದು ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಿರಲಿಲ್ಲ. ಸೊ ಹಾಗಾಗಿ ನೇರವಾಗಿ ಈ ಗುಂಡಿಗೆ ಬಂದು ಕೆಳಗಡೆ ಬಿದ್ದಿದ್ದಾನೆ. ಕೆಳಭಾಗದಲ್ಲಿ ಬೈಕ್ ಕೂಡ ಹಾಗೆ ಕಚ್ಕೊಂಡು ಹೋಗಿದೆ. ಜೊತೆಗೆ ಒಳಭಾಗದಲ್ಲಿ ಹೆಲ್ಮೆಟ್ ಕೂಡ ಕಾಣಿಸ್ತಾ ಇದೆ. ಹೆಲ್ಮೆಟ್ ಧರಿಸಿಯೇ ಬೈಕನ್ನ ಡ್ರೈವ್ ಮಾಡ್ತಾ ಇದ್ದ. ನೇರವಾಗಿ ಮುಂಭಾಗದಲ್ಲಿ ಒಂದು ಲಾರಿ ಹೋಗ್ತಾ ಇತ್ತು. ಲಾರಿ ಪಾಸ್ ಆದ ಬಳಿಕ ಈ ಗುಂಡಿ ಕಾಣದೆ ನೇರವಾಗಿ ಗುಂಡಿಯೊಳಗೆ ಬಿದ್ದಿದ್ದಾನೆ. ಸೊ ಅವರ ತಲೆ, ಗಡ್ಡ, ಕಿವಿಗೆ ಕೂಡ ಒಂದಿಷ್ಟು ಗಾಯಗಳಾಗಿದ್ದಾವೆ, ರಕ್ತಸ್ರಾವ ಆಗಿದೆ. ಕೂಡಲೇ ಆಂಬುಲೆನ್ಸ್ ಮೂಲಕವಾಗಿ ಇದೀಗ ಕೆಸಿ ಜನರಲ್ಗೆ ಚಿಕಿತ್ಸೆಗೂ ಕೂಡ ಕರೆದುಕೊಂಡು ಹೋಗಿದ್ದಾರೆ. ಇನ್ನು ಕೂಡ ಬೈಕ್ ಒಳಭಾಗದಲ್ಲೇ ಇದೆ. ಅದನ್ನ ಮೇಲೆತ್ತುವಂತಹ ಕೆಲಸವನ್ನ ಸ್ಥಳೀಯ ಪೊಲೀಸರು ಕೂಡ ಮಾಡ್ತಾರೆ. ಕಾನೂನು ಸುವ್ಯವಸ್ಥೆಯ ಪೊಲೀಸರು, RMC ಯಾರ್ಡ್ ಪೊಲೀಸರು, ಜೊತೆಗೆ ಟ್ರಾಫಿಕ್ ಪೊಲೀಸರು, ರಾಜಾಜಿನಗರ ಪೊಲೀಸರು ಕೂಡ ಬಂದಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಆತನಿಗೆ ರಕ್ತಸ್ರಾವ ಆದ ಬಳಿಕ ಆ ರಕ್ತ ಕೂಡ ಕಂಪ್ಲೀಟ್ ಆಗಿ ಇಲ್ಲೇ ಬಿದ್ದಿದೆ. ಇಲ್ಲೇ ಆ ರಕ್ತದ ಕಲೆಗಳನ್ನ ಕೂಡ ತಾವು ಗಮನಿಸ್ತಾ ಇದ್ರಿ. ಈ ಭಾಗದಲ್ಲಿ ಬಂದು ಒಂದಿಷ್ಟು ಗಾಯಗಳಾಗಿರುವಂಥದ್ದು, ರಕ್ತ ಕೂಡ ಸೋರಿಕೆ ಆಗಿದೆ. ಆ ನಂತರ ಪಕ್ಕದಲ್ಲಿರುವಂತಹ ಬ್ಯಾರಿಕೇಡ್ ಅನ್ನ ಮತ್ತೆ ಸೈಡಿಗೆ ಬಂದು ಇಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಆ ಬಳಿಕ ಮತ್ತೆ ಅದು ಜಾರಿ ಮತ್ತೆ ಆ ಬ್ಯಾರಿಕೇಡ್ ಕೂಡ ಇಲ್ಲೇ ಬಿದ್ದಿದೆ. ಸದ್ಯ ಆತನಿಗೆ ಕೆಸಿ ಜನರಲ್ ಹಾಸ್ಪಿಟಲ್ ಅಲ್ಲಿ ಇದೀಗ ಚಿಕಿತ್ಸೆ ಕೂಡ ಮುಂದುವರೆದಿದೆ. ಆದರೆ ಕೆಪಿಟಿಸಿಎಲ್ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಷ್ಟೊಂದು ಆಳವಾಗಿರುವಂತಹ ಗುಂಡಿಯನ್ನ ತೋಡಿ ಕನಿಷ್ಠ ಅದಕ್ಕೆ ಬ್ಯಾರಿಕೇಡ್ ಅನ್ನ ಕೂಡ ಅಳವಡಿಕೆ ಮಾಡಿ ಹೋಗಬೇಕಾಗಿತ್ತು. ಕನಿಷ್ಠ ಆ ತರದ ಒಂದು ಕಾಮನ್ ಸೆನ್ಸ್ ಅನ್ನು ಕೂಡ ಇಲ್ಲಿ ಬಳಕೆ ಮಾಡಲಿಲ್ಲ. ಸೊ ಹೀಗಾಗಿ ಸದ್ಯ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ, ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ.